ಮನೆಗಾಗಿ ವಾಸ್ತು ಹೊಸ ಮನೆ 2023ಗಾಗಿ ಪ್ರಮುಖ ವಾಸ್ತು ಸಲಹೆಗಳು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಲ್ಡರ್ಗಳು ತಾವು ನಿರ್ಮಿಸುವ ಮನೆಗಳು ವಾಸ್ತುಬದ್ಧವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಕಷ್ಟ. ನೀವು ವಾಸ್ತುವನ್ನು ನಂಬಿದರೆ ಮತ್ತು ಹೊಸ ಮನೆಯನ್ನು ಖರೀದಿಸಲು ಯೋಜಿಸುತ್ತಿದ್ದರೆ, ನಿಮ್ಮ ಹೊಸ ಮನೆಗೆ ಮೂಲ ವಾಸ್ತು ಸಲಹೆಗಳನ್ನು ಅನುಸರಿಸುವುದು ಮುಖ್ಯ. ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಸಕಾರಾತ್ಮಕತೆ ಮತ್ತು ಸಂತೋಷವನ್ನು ಖಚಿತಪಡಿಸಿಕೊಳ್ಳಲು ಸರಿಯಾದ ಬಣ್ಣ, ಸ್ವರೂಪ, ಆಕಾರ ಮತ್ತು ನಿರ್ದೇಶನಗಳನ್ನು ವಾಸ್ತು ಸೂಚಿಸುತ್ತದೆ. ಮನೆಯಾಗಬೇಕಾದರೆ ಅದಕ್ಕೆ ಒಂದು ನಿರ್ದಿಷ್ಟ ಶಕ್ತಿ ಇರಬೇಕು ಮತ್ತು ಮನೆಯಲ್ಲಿ ವಾಸಿಸುವ ವ್ಯಕ್ತಿಯು ಆ ಶಕ್ತಿಯ ಪ್ರಭಾವಕ್ಕೆ ಒಳಗಾಗುತ್ತಾನೆ ಎಂದು ವಾಸ್ತು ಹೇಳುತ್ತದೆ. ಮನೆಯಲ್ಲಿನ ಉತ್ತಮ ವೈಬ್ಗಳು ಮತ್ತು ವಾಸ್ತುಕಲೆಯ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಹೊಸ ಮನೆಗಾಗಿ ವಾಸ್ತುಶಾಸ್ತ್ರ ಸಲಹೆಗಳು. ಮನೆಗಾಗಿ ವಾಸ್ತುವಿನ ಕೆಲವು ಮೂಲ ತತ್ವಗಳು. ಕೋಣೆಯ ಆಕಾರ. ಹೊಸ ಮನೆಗೆ ವಾಸ್ತು ಸಲಹೆಗಳಲ್ಲಿ ಒಂದು ಕೋಣೆಗಳ ಆಕಾರವನ್ನು ಪರಿಶೀಲಿಸುವುದು. ಮನೆಗೆ ವಾಸ್ತು ಪ್ರಕಾರ ಮನೆಯು ಚೌಕ ಅಥವಾ ಆಯತಾಕಾರದ ಆಕಾರದಲ್ಲಿರಬೇಕು. ಕೋಣೆಗೆ ಮೂಲ ವಾಸ್ತು ಮನೆಯ ಕೋಣೆಗಳು ಚೆನ್ನಾಗಿ ಬೆಳಗಬೇಕು, ಗಾಳಿ ಮತ್ತು ಸ್ವಚ್ಛವಾಗಿರಬೇಕು. ಪೀಠೋಪಕರಣಗಳ ಬಗ್ಗೆ ಮನೆಗೆ ವಾಸ್ತು ಪ್ರಕಾರ ಹಾಸಿಗೆ ಮತ್ತು ಬೀರುಗಳಂತಹ ನಿಮ್ಮ ಭಾರವಾದ ಪೀಠೋಪಕರಣಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ಹೊಸ ಮನೆಗಾಗಿ ತ್ವರಿತ ವಾಸ್ತು ಸಲಹೆಯೆಂದರೆ ನೈಋತ್ಯ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸುವುದು. ವಾಸ್ತು ಪ್ರಕಾರ ನೀರು. ಮನೆಗಾಗಿ ಒಂದು ಪ್ರಮುಖ ವಾಸ್ತು ಸಲಹೆಯೆಂದರೆ ನೀರಿನ ಚಿತ್ರಕಲೆ, ಕಾರಂಜಿ, ಅಕ್ವೇರಿಯಂ ಮುಂತಾದ ಸಸ್ಯಗಳು ಮತ್ತು ನೀರಿನ ಮಾಧ್ಯಮಗಳನ್ನು ಇಡುವುದು. ಡೈನಿಂಗ್ ಟೇಬಲ್ಗಾಗಿ ವಾಸ್ತು ಸಲಹೆ. ನಿಮ್ಮ ಊಟದ ಸ್ಥಳಕ್ಕಾಗಿ ಮನೆಯ ಪ್ರಮುಖ ವಾಸ್ತು ಅದು ಮುಖ್ಯ ಬಾಗಿಲಿನ ಬಳಿ ಇರಬಾರದು. 1. ಹೊಸ ಮನೆಗಾಗಿ ವಾಸ್ತು ಸಲಹೆಗಳು. ಪ್ರವೇಶಕ್ಕಾಗಿ ವಾಸ್ತು ನಿರ್ದೇಶನ. ಹೊಸ ಮನೆಗೆ ವಾಸ್ತು ಸಲಹೆಗಳ ಪ್ರಕಾರ ಮನೆಯ ಮುಖ್ಯ ದ್ವಾರವು ಕುಟುಂಬದ ಪ್ರವೇಶ ಬಿಂದು ಮಾತ್ರವಲ್ಲದೆ ಶಕ್ತಿ ಮತ್ತು ಕಂಪನಗಳಿಗೆ ಸಹ. ನಿಮ್ಮ ಮನೆಯ ಮುಖ್ಯ ಪ್ರವೇಶ ಬಿಂದುವು ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕನ್ನು ಎದುರಿಸಬೇಕು. ನೀವು ಹೊರಡುವಾಗ ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡುವಂತೆ ಇದನ್ನು ನಿರ್ಮಿಸಬೇಕು. ಮನೆಯನ್ನು ಖರೀದಿಸುವ ಅಥವಾ ನಿರ್ಮಿಸುವ ಮೊದಲು ಯೋಜನೆಯು ಈ ನಿರ್ದಿಷ್ಟ ನಿರ್ದೇಶನಗಳ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಮನೆಯ ಪ್ರವೇಶದ್ವಾರವನ್ನು ವಿನ್ಯಾಸಗೊಳಿಸುವಾಗ ಗಮನಹರಿಸಬೇಕಾದ ಸಲಹೆಗಳು. ಪ್ರವೇಶದ್ವಾರವನ್ನು ನಿರ್ಮಿಸಲು ಉತ್ತಮ ಗುಣಮಟ್ಟದ ಮರವನ್ನು ಬಳಸಿ. ಮುಖ್ಯ ಬಾಗಿಲಿನ ಹೊರಗೆ ಯಾವುದೇ ಕಾರಂಜಿ ಅಥವಾ ನೀರಿನ ಕೇಂದ್ರಿತ ಅಲಂಕಾರವನ್ನು ಇಡುವುದನ್ನು ತಪ್ಪಿಸಿ. ಪ್ರವೇಶದ್ವಾರದ ಹೊರಗೆ ಶೂ ರ್ಯಾಕ್ ಅಥವಾ ಡಸ್ಟ್ಬಿನ್ ಅನ್ನು ಸ್ಥಾಪಿಸುವುದನ್ನು ತಪ್ಪಿಸಿ. ಮುಖ್ಯ ಬಾಗಿಲಿನ ಬಳಿ ಸ್ನಾನಗೃಹವನ್ನು ನಿರ್ಮಿಸುವುದನ್ನು ತಪ್ಪಿಸಿ. ಮುಖ್ಯ ಬಾಗಿಲಿಗೆ ಕಪ್ಪು ಬಣ್ಣ ಬಳಿಯಬಾರದು. ಪ್ರವೇಶದ್ವಾರವು ಚೆನ್ನಾಗಿ ಬೆಳಗಬೇಕು. ಬಾಗಿಲನ್ನು ಸೊಗಸಾದ ನಾಮಫಲಕಗಳು ಮತ್ತು ಮಂಗಳಕರವಾದ ಬಂಧನ್ವಾರ್ಗಳು ತೋರಣಗಳಿಂದ ಅಲಂಕರಿಸಬೇಕು. ಬಾಗಿಲು ಪ್ರದಕ್ಷಿಣಾಕಾರವಾಗಿ ತೆರೆಯಬೇಕು. ಪ್ರವೇಶ ದ್ವಾರದ ಬಳಿ ಯಾವುದೇ ಪ್ರಾಣಿಗಳ ಪ್ರತಿಮೆ ಅಥವಾ ಪ್ರತಿಮೆಗಳನ್ನು ಇಡಬೇಡಿ. 2. ಹೊಸ ಮನೆಯಲ್ಲಿ ಡೈನಿಂಗ್ ಹಾಲ್ಗಾಗಿ ವಾಸ್ತು. ನೀವು ಊಟದ ಪ್ರದೇಶಕ್ಕಾಗಿ ಪ್ರತ್ಯೇಕ ವಿಭಾಗವನ್ನು ಹೊಂದಿದ್ದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಡೈನಿಂಗ್ ಹಾಲ್ ಅನ್ನು ಪಶ್ಚಿಮ ವಲಯದಲ್ಲಿ ಇರಿಸಬೇಕು. ಆದಾಗ್ಯೂ ಕೆಲವು ಕಾರಣಗಳಿಗಾಗಿ ಅದು ಅಸಾಧ್ಯವಾದರೆ ನೀವು ಉತ್ತರ, ಪೂರ್ವ ಅಥವಾ ದಕ್ಷಿಣ ದಿಕ್ಕುಗಳನ್ನು ಆರಿಸಿಕೊಳ್ಳಬಹುದು. ಆದರೆ ಯಾವುದೇ ವೆಚ್ಚದಲ್ಲಿ ನೈಋತ್ಯ ವಲಯದ ದಿಕ್ಕನ್ನು ತಪ್ಪಿಸಲು ಪ್ರಯತ್ನಿಸಿ, ಏಕೆಂದರೆ ಇದು ಊಟದ ಪ್ರದೇಶಕ್ಕೆ ಮನೆಯ ದಿಕ್ಕಿಗೆ ಸೂಕ್ತವಾದ ವಾಸ್ತು ಅಲ್ಲ. 3. ಮೆಟ್ಟಿಲುಗಳಿಗೆ ವಾಸ್ತು. ಮನೆಗಾಗಿ ವಾಸ್ತು. ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಮೆಟ್ಟಿಲುಗಳಿಗೆ ವಾಸ್ತು ಪ್ರಕಾರ ಸರಿಯಾದ ಮೆಟ್ಟಿಲನ್ನು ಇಡುವುದು ಬಹಳ ಮುಖ್ಯ. ಮನೆಗೆ ವಾಸ್ತು ಪ್ರಕಾರ ಮೆಟ್ಟಿಲುಗಳಿಗೆ ಸರಿಯಾದ ವಾಸ್ತು ನೈಋತ್ಯ ದಿಕ್ಕಿನಲ್ಲಿದೆ. ನೀವು ಇತರ ನಿರ್ದೇಶನಗಳನ್ನು ಸಹ ಪರಿಗಣಿಸಬಹುದು, ಆದಾಗ್ಯೂ ಇದಕ್ಕಾಗಿ ನೀವು ವಾಸ್ತುತಜ್ಞರನ್ನು ಸಂಪರ್ಕಿಸಬೇಕು. ಆದರೆ ನೆನಪಿಡಿ, ಮೆಟ್ಟಿಲುಗಳ ನಿಯೋಜನೆಗಾಗಿ ನೀವು ಈಶಾನ್ಯ ವಲಯವನ್ನು ಯಾವುದೇ ವೆಚ್ಚದಲ್ಲಿ ತಪ್ಪಿಸಬೇಕು. 4. ಹೊಸ ಮನೆಗಾಗಿ ವಾಸ್ತು ಸಲಹೆಗಳು. ವಾಸದ ಕೋಣೆಗೆ ವಾಸ್ತು. ಯಾವುದೇ ಮನೆಯಲ್ಲಿ ಲಿವಿಂಗ್ ರೂಮ್ ಮನೆಯ ಅತ್ಯಂತ ಸಕ್ರಿಯ ಪ್ರದೇಶವಾಗಿದೆ ಮತ್ತು ಅವರು ಪ್ರವೇಶಿಸಿದಾಗ ಅತಿಥಿಗಳ ಮೇಲೆ ಮೊದಲ ಆಕರ್ಷಣೆಯನ್ನು ಸೃಷ್ಟಿಸುತ್ತದೆ. ಲಿವಿಂಗ್ ರೂಮ್ ಗೊಂದಲವಿಲ್ಲದೆ ಇರಬೇಕು. ನಿಮ್ಮ ಹೊಸ ಮನೆಯ ಮುಂಭಾಗ ಅಥವಾ ಲಿವಿಂಗ್ ರೂಮ್ ಪೂರ್ವ, ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು. ಇದಲ್ಲದೆ ಆ ಕೋಣೆಯಲ್ಲಿ ಪೀಠೋಪಕರಣಗಳನ್ನು ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ವಾಸ್ತು ದೋಷವಿಲ್ಲ ಎಂದು ಖಚಿತಪಡಿಸಿಕೊಳ್ಳಬಹುದು.
ಲಿವಿಂಗ್ ರೂಮಿನಲ್ಲಿ ಗಮನಹರಿಸಲು ಸಲಹೆಗಳು. ಎಲ್ಲಾ ಎಲೆಕ್ಟ್ರಾನಿಕ್ಸ್ ಮತ್ತು ಇತರ ಉಪಕರಣಗಳನ್ನು ಲಿವಿಂಗ್ ರೂಮಿನ ಆಗ್ನೇಯ ದಿಕ್ಕಿನಲ್ಲಿ ಅಳವಡಿಸಬೇಕು. ಕೋಣೆಯಲ್ಲಿ ಕನ್ನಡಿ ಇದ್ದರೆ ಅದನ್ನು ಉತ್ತರ ಗೋಡೆಯ ಮೇಲೆ ಇಡಬೇಕು. 5. ಹೊಸ ಮನೆಗಾಗಿ ವಾಸ್ತು ಸಲಹೆಗಳು. ಮಲಗುವ ಕೋಣೆ ವಾಸ್ತು. ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಸಮೃದ್ಧ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮಲಗುವ ಕೋಣೆಗಳು ನೈಋತ್ಯ ದಿಕ್ಕಿನಲ್ಲಿರಬೇಕು. ಈಶಾನ್ಯ ದಿಕ್ಕು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ, ಆದರೆ ಆಗ್ನೇಯ ದಿಕ್ಕಿನ ಮಲಗುವ ಕೋಣೆ ದಂಪತಿಗಳ ನಡುವೆ ಜಗಳಗಳು ಮತ್ತು ಜಗಳಗಳನ್ನು ಉಂಟುಮಾಡಬಹುದು. ಅಲ್ಲದೆ ಹಾಸಿಗೆಯನ್ನು ಕೋಣೆಯ ನೈಋತ್ಯ ಮೂಲೆಯಲ್ಲಿ ಇರಿಸಬೇಕು. ತಲೆಯು ಪಶ್ಚಿಮಕ್ಕೆ ಎದುರಾಗಿರುತ್ತದೆ. ಮಲಗುವ ಕೋಣೆಯನ್ನು ವಿನ್ಯಾಸಗೊಳಿಸುವಾಗ ಅನುಸರಿಸಬೇಕಾದ ಸಲಹೆಗಳು. ಹಾಸಿಗೆಯ ಮುಂದೆ ಕನ್ನಡಿ ಅಥವಾ ದೂರದರ್ಶನ ಇರಬಾರದು. ಕಾರಣವೆಂದರೆ ಹಾಸಿಗೆಯಲ್ಲಿ ಪ್ರತಿಬಿಂಬವನ್ನು ನೋಡಬಾರದು, ಏಕೆಂದರೆ ಇದು ಮನೆಯ ಅಡೆತಡೆಗಳು ಮತ್ತು ಜಗಳಗಳನ್ನು ಉಂಟುಮಾಡುತ್ತದೆ. ಮಲಗುವ ಕೋಣೆಯ ಗೋಡೆಗಳನ್ನು ತಟಸ್ಥ ಅಥವಾ ಮಣ್ಣಿನ ಟೋನ್ಗಳಲ್ಲಿ ಚಿತ್ರಿಸಬೇಕು, ಏಕೆಂದರೆ ಅವುಗಳು ಧನಾತ್ಮಕ ಶಕ್ತಿಯನ್ನು ಹೊರಸೂಸುತ್ತವೆ. ಗೋಡೆಗಳು ಕಪ್ಪಾಗಿರಬಾರದು. ಮಲಗುವ ಕೋಣೆಯಲ್ಲಿ ದೇವಸ್ಥಾನ ಇರಬಾರದು. ಮಲಗುವ ಕೋಣೆಯಲ್ಲಿ ನೀರು ಅಥವಾ ಕಾರಂಜಿಗಳನ್ನು ಚಿತ್ರಿಸುವ ವರ್ಣಚಿತ್ರಗಳು ಇರಬಾರದು, ಏಕೆಂದರೆ ಅವು ಭಾವನಾತ್ಮಕ ಪ್ರಕೋಪಗಳನ್ನು ಉಂಟುಮಾಡಬಹುದು. ಮೂಡ್ ಲೈಟಿಂಗ್ ಅನ್ನು ಬಳಸಬೇಕು ಮತ್ತು ಶಾಂತ ಓಯಸಿಸ್ ಅನ್ನು ರಚಿಸಲು ಆರೋಮ್ಯಾಟಿಕ್ ತೈಲಗಳನ್ನು ಸುಡಬಹುದು. 6. ಹೊಸ ಮನೆಗಾಗಿ ವಾಸ್ತು ಸಲಹೆಗಳು. ವಾಸ್ತು ಫಾರ್ ಕಿಚನ್. ಸರಳ ವಾಸ್ತು ಪ್ರಕಾರ ಅಡುಗೆ ಮನೆಯನ್ನು ಮನೆಯ ಆಗ್ನೇಯ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಅಡುಗೆ ಮನೆಯನ್ನು ರಚಿಸುವಾಗ ಮನೆಯ ಉತ್ತರ, ಈಶಾನ್ಯ ಅಥವಾ ನೈಋತ್ಯವನ್ನು ತಪ್ಪಿಸಬೇಕು. ಅಡುಗೆ ಮನೆಯಲ್ಲಿನ ಉಪಕರಣಗಳು ಸಹ ಆಗ್ನೇಯ ದಿಕ್ಕಿನಲ್ಲಿರಬೇಕು. 7. ಮಕ್ಕಳ ಕೋಣೆಗೆ ವಾಸ್ತು ಸಲಹೆಗಳು. ವಾಸ್ತು ಪ್ರಕಾರ ಮಕ್ಕಳ ಕೋಣೆಯನ್ನು ಹೊಸ ಮನೆಯ ನೈಋತ್ಯ ದಿಕ್ಕಿನಲ್ಲಿ ವಿನ್ಯಾಸಗೊಳಿಸಬೇಕು. ಮಕ್ಕಳು ತಮ್ಮ ತಲೆಯನ್ನು ದಕ್ಷಿಣ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಮಲಗಬೇಕು. ಇದು ಅದೃಷ್ಟ ಮತ್ತು ಮನಸ್ಸಿನ ಶಾಂತಿಯನ್ನು ಖಾತ್ರಿಗೊಳಿಸುತ್ತದೆ. 8. ಧ್ಯಾನ ಕೊಠಡಿಗಾಗಿ ವಾಸ್ತು ಸಲಹೆಗಳು. ವಾಸ್ತುವಿನ ಪುರಾತನ ವಿಜ್ಞಾನವು ಮನೆಯಲ್ಲಿ ಧ್ಯಾನದ ಕೋಣೆಯನ್ನು ಹೊಂದಿರಬೇಕು ಎಂದು ಹೇಳುತ್ತದೆ. ಅಲ್ಲಿ ವ್ಯಕ್ತಿಗಳು ಆತ್ಮಾವಲೋಕನ ಮಾಡಿಕೊಳ್ಳಬಹುದು ಮತ್ತು ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಉನ್ನತ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಬಹುದು. ಧ್ಯಾನ ಅಥವಾ ಆಧ್ಯಾತ್ಮಿಕ ಕೋಣೆಯನ್ನು ವಿನ್ಯಾಸಗೊಳಿಸಲು ಸಲಹೆಗಳು. ಮನೆಯ ಪೂರ್ವ ಅಥವಾ ಈಶಾನ್ಯ ಭಾಗವು ಯೋಗ, ಧ್ಯಾನ ಮತ್ತು ಇತರ ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ಉತ್ತಮವಾಗಿದೆ. ಧ್ಯಾನ ಮಾಡುವಾಗ ನೀವು ಪೂರ್ವಕ್ಕೆ ಮುಖ ಮಾಡಬೇಕು. ಇದು ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಒಂದು ಪವಿತ್ರ ಬಲಿಪೀಠವನ್ನು ನಿರ್ಮಿಸಬಹುದು ಮತ್ತು ಮೇಣದ ಬತ್ತಿಗಳು ಮತ್ತು ಅಥವಾ ಧೂಪದ್ರವ್ಯದ ತುಂಡುಗಳಿಂದ ಅಲಂಕರಿಸಬಹುದು. ಕೋಣೆಗೆ ಬಿಳಿ, ಬೀಜ್, ಹಸಿರು, ತಿಳಿ, ಹಳದಿ ಬಣ್ಣ ಹಾಕಬೇಕು. 9. ಹೊಸ ಮನೆಗಾಗಿ ವಾಸ್ತು ಸಲಹೆಗಳು. ಬಾತ್ರೂಮ್ ಮತ್ತು ಟಾಯ್ಲೆಟ್ಗಾಗಿ ವಾಸ್ತು. ವಾಸ್ತು ಪ್ರಕಾರ ನಿಮ್ಮ ಬಾತ್ರೂಮ್ ಮತ್ತು ಶೌಚಾಲಯವನ್ನು ವಿನ್ಯಾಸಗೊಳಿಸುವುದು ನಿಮ್ಮ ಹೊಸ ಮನೆಯ ಇತರ ಯಾವುದೇ ಪ್ರದೇಶಗಳಂತೆ ಮುಖ್ಯವಾಗಿದೆ. ಬಾತ್ರೂಮ್ ಮತ್ತು ಟಾಯ್ಲೆಟ್ ವಾಸ್ತು ಸಲಹೆಗಳು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಮೂಲಕ ನಿಮ್ಮ ಸಂತೋಷ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುತ್ತವೆ. ಟಾಯ್ಲೆಟ್ ಮತ್ತು ಬಾತ್ರೂಮ್ ಅನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕೆಲವು ವಾಸ್ತು ಸಲಹೆಗಳು ಇಲ್ಲಿವೆ. ನಿಮ್ಮ ಮನೆಯ ವಾಯುವ್ಯ ವಲಯವು ಸ್ನಾನಗೃಹ ಮತ್ತು ಶೌಚಾಲಯಕ್ಕೆ ಉತ್ತಮ ಸ್ಥಳವಾಗಿದೆ. ಸ್ನಾನಗೃಹಗಳು ಮತ್ತು ಶೌಚಾಲಯಗಳನ್ನು ನಿರ್ಮಿಸಲು ನೈಋತ್ಯ ದಿಕ್ಕನ್ನು ತಪ್ಪಿಸಿ, ಅದು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಆದಾಗ್ಯೂ ನೀವು ಅದನ್ನು ತಪ್ಪಿಸಲು ಸಾಧ್ಯವಾಗದಿದ್ದರೆ ಅದರ ದುಷ್ಪರಿಣಾಮಗಳನ್ನು ನಿಭಾಯಿಸಲು ವಾಸ್ತು ಪರಿಹಾರಗಳನ್ನು ಬಳಸಲು ನಾವು ಸಲಹೆ ನೀಡುತ್ತೇವೆ. ಉದಾಹರಣೆಗೆ, ಟಾಯ್ಲೆಟ್ ಗೋಡೆಯ ಹೊರಗೆ ವಾಸ್ತು ಪಿರಮಿಡ್ ಅನ್ನು ಇರಿಸುವುದು ಅಥವಾ ಎಲ್ಲಾ ಸಮಯದಲ್ಲೂ ಬಾಗಿಲು ಮುಚ್ಚಿರುತ್ತದೆ. ಶೌಚಾಲಯದ ಪ್ರವೇಶ ದ್ವಾರವು ಉತ್ತರ ಅಥವಾ ಪೂರ್ವ ಗೋಡೆಯ ಉದ್ದಕ್ಕೂ ಇರಬೇಕು. ಟಾಯ್ಲೆಟ್ ಸೀಟ್ಗೆ ವಾಯುವ್ಯ ಅಥವಾ ಆಗ್ನೇಯ ದಿಕ್ಕು ಉತ್ತಮವಾಗಿದೆ. ಶೌಚಾಲಯದ ಆಸನದ ಮೇಲೆ ಕುಳಿತುಕೊಳ್ಳುವಾಗ ವ್ಯಕ್ತಿಯು ಪಶ್ಚಿಮ ಅಥವಾ ಪೂರ್ವಕ್ಕೆ ಮುಖ ಮಾಡುವಂತೆ ನಿಯೋಜನೆಯು ಇರಬೇಕು. ಶೌಚಾಲಯ ಅಥವಾ ಸ್ನಾನಗೃಹದ ಕಿಟಕಿಯು ಪಶ್ಚಿಮ, ಪೂರ್ವ ಅಥವಾ ಉತ್ತರದ ಉದ್ದಕ್ಕೂ ಇರಬೇಕು. ನಿಮ್ಮ ಬಾತ್ರೂಮ್, ಶವರ್ ಅಥವಾ ವಾಶ್ ಬೇಸಿನ್ ಈಶಾನ್ಯ, ಉತ್ತರ ಅಥವಾ ಪೂರ್ವದಲ್ಲಿರಬೇಕು. ನಿಮ್ಮ ಸ್ನಾನಗೃಹ ಅಥವಾ ಶೌಚಾಲಯವು ಅಡಿಗೆ ಅಥವಾ ಪೂಜಾ ಕೊಠಡಿಯೊಂದಿಗೆ ಗೋಡೆಯನ್ನು ಹಂಚಿಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಬಾತ್ರೂಮ್ ಪೈಪ್ಲೈನ್ ಔಟ್ಲೆಟ್ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿರಬೇಕು.
ಸ್ನಾನಗೃಹ ಅಥವಾ ಶೌಚಾಲಯದಲ್ಲಿ ಕನ್ನಡಿಯನ್ನು ನೇತು ಹಾಕುವಾಗ ಅದು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ವಾಶ್ ಬೇಸಿನ್ಗೆ ಅದೇ ನಿಯಮವನ್ನು ಅನುಸರಿಸಿ. ವಾಸ್ತು ಪ್ರಕಾರ ತಿಳಿ ನೀಲಿ ಬಣ್ಣದ ಛಾಯೆಗಳು ಸ್ನಾನಗೃಹ ಮತ್ತು ಶೌಚಾಲಯಕ್ಕೆ ಉತ್ತಮವಾಗಿದೆ. ನೀವು ತಿಳಿ ನೀಲಿ, ಗುಲಾಬಿ ಅಥವಾ ಬೂದು ಬಣ್ಣಗಳಂತಹ ಬಣ್ಣಗಳನ್ನು ಆಯ್ಕೆ ಮಾಡಬಹುದು. ನಿಮ್ಮ ಸ್ನಾನಗೃಹ ಅಥವಾ ಶೌಚಾಲಯಕ್ಕೆ ಯಾವಾಗಲೂ ಮರದ ಬಾಗಿಲನ್ನು ಆರಿಸಿ. ಲೋಹವನ್ನು ಆರಿಸುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು. 10. ಹೊಸ ಮನೆಗಾಗಿ ವಾಸ್ತು ಸಲಹೆಗಳು. ಕೋಣೆಗಳ ಆಕಾರ. ವಾಸ್ತುಶಾಸ್ತ್ರವು ಮನೆಯ ಎಲ್ಲಾ ಕೋಣೆಗಳ ಸ್ಥಿತಿಗೆ ಹೆಚ್ಚುವರಿ ನಿಯಮಗಳನ್ನು ಹೊಂದಿದೆ. ನಿಮ್ಮ ಮನೆಯಲ್ಲಿರುವ ಕೊಠಡಿಗಳು ಸರಳ ರೇಖೆಗಳನ್ನು ಅನುಸರಿಸುತ್ತವೆ ಮತ್ತು ಚದರ ಅಥವಾ ಆಯತಾಕಾರದ ಆಕಾರದಲ್ಲಿವೆ ಎಂದು ಖಚಿತಪಡಿಸಿಕೊಳ್ಳಿ. ವಾಸ್ತು ಪ್ರಕಾರ ಯಾವುದೇ ವೃತ್ತಾಕಾರದ ಪೀಠೋಪಕರಣಗಳು ಅಥವಾ ಕೋಣೆಯನ್ನು ಬಳಸುವುದನ್ನು ತಪ್ಪಿಸಿ, ಅದು ಸೂಕ್ತವಲ್ಲ. 11. ಮನೆಗೆ ವಾಸ್ತುಶಾಸ್ತ್ರ. ಸರಿಯಾದ ಗಾಳಿ. ಸೂಕ್ತವಾದ ಗಾಳಿ ಮತ್ತು ಸಾಕಷ್ಟು ಹಗಲು ಅಗತ್ಯ ಅಂಶಗಳಾಗಿವೆ. ಮನೆಗಾಗಿ ವಾಸ್ತು ಪ್ರಕಾರ ಮನೆಯ ಎಲ್ಲಾ ಕೊಠಡಿಗಳು ನಿಯಮಿತವಾಗಿ ಸೂರ್ಯನ ಬೆಳಕು ಮತ್ತು ಸರಿಯಾದ ಗಾಳಿಯನ್ನು ಹೊಂದಿರಬೇಕು. ಇದನ್ನು ಮಾಡುವುದರಿಂದ ಶಕ್ತಿಯ ಹರಿವು ಮತ್ತು ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ. 12. ಹೊಸ ಮನೆಗಾಗಿ ವಾಸ್ತು ಸಲಹೆಗಳು. ವಾಸ್ತು ಬಣ್ಣಗಳು. ಮನೆಗಾಗಿ ವಾಸ್ತು ನಮ್ಮ ಮನೆಗಳನ್ನು ಅಲಂಕರಿಸುವ ಬಣ್ಣಗಳ ಮೇಲೆ ಗಮನಾರ್ಹ ಗಮನವನ್ನು ನೀಡುತ್ತದೆ. ಆದ್ದರಿಂದ ನೀವು ಗಾಢ ಬಣ್ಣಗಳನ್ನು ಬಳಸುವುದರಿಂದ ದೂರವಿರಬೇಕು. ಧನಾತ್ಮಕ ವೈಬ್ಗಳನ್ನು ನಿಯಂತ್ರಿಸಲು ಬಿಳಿ, ಹಳದಿ, ಗುಲಾಬಿ, ಹವಳ, ಹಸಿರು, ಕಿತ್ತಳೆ ಅಥವಾ ನೀಲಿ ಬಣ್ಣಗಳಂತಹ ಛಾಯೆಗಳನ್ನು ಆರಿಸಿಕೊಳ್ಳಿ. 13. ವಾಸ್ತುಶಾಸ್ತ್ರದ ಪ್ರಕಾರ ಸ್ಥಳಾಂತರಗೊಳ್ಳಲು ಶುಭ ಸಮಯ. ಅನುಸರಿಸಬೇಕಾದ ಅತ್ಯಗತ್ಯವಾದ ವಾಸ್ತು ಸಲಹೆಗಳಲ್ಲಿ ಒಂದಾಗಿದೆ. ನೀವು ಮಾಡುವ ಪ್ರತಿಯೊಂದು ಪಂಚಾಂಗದ ಹಿಂದೂ ಕ್ಯಾಲೆಂಡರ್ ನಿಯಮಗಳನ್ನು ಆಧರಿಸಿರಬೇಕು. ಪರಿಣಿತರು ನಿಮಗೆ ಸೂಕ್ತವಾದ ಸಮಯವನ್ನು ನಿರ್ಧರಿಸಲು ಸಹಾಯ ಮಾಡಬಹುದು ಮತ್ತು ಗೃಹ ಪ್ರವೇಶ, ಪೂಜಾ ಸಮಾರಂಭಕ್ಕೆ ಅಗತ್ಯವಾದ ಆಚರಣೆಗಳನ್ನು ಮಾಡಲು ನಿಮಗೆ ಮಾರ್ಗದರ್ಶನ ನೀಡಬಹುದು. 14. ಹೊಸ ಮನೆಗಾಗಿ ಸಾಮಾನ್ಯ ವಾಸ್ತು ಸಲಹೆಗಳು. ಮನೆಗಾಗಿ ವಾಸ್ತು. ಎಲ್ಲಾ ಸಮಾರಂಭಗಳನ್ನು ಆಡುವ ಮೊದಲು ಮನೆಗಾಗಿ ವಾಸ್ತು ನೀವು ಖಾಲಿ ಮನೆಗೆ ಪ್ರವೇಶಿಸಲು ಶಿಫಾರಸು ಮಾಡುತ್ತದೆ. ಆ ಸಮಯದಲ್ಲಿ ಅಡುಗೆಮನೆಯಲ್ಲಿ ಗ್ಯಾಸ್ ಅಥವಾ ಸ್ಟೌವ್ ಅನ್ನು ಮಾತ್ರ ಪರಿಚಯಿಸಬೇಕು. ನೀವು ಪ್ರವೇಶಿಸಿದಾಗ ಕಟ್ಟುಗಳಲ್ಲಿ ತೆಂಗಿನಕಾಯಿಯನ್ನು ಒಡೆದು ಮತ್ತು ಮೊದಲು ಬಲಪಾದವನ್ನು ಒಳಗೆ ಹೊಂದಿಸುವ ಮೂಲಕ ಮನೆಯೊಳಗೆ ಪ್ರವೇಶಿಸಿ. 15. ಮನೆಗೆ ವಾಸ್ತುಶಾಸ್ತ್ರ. ಹವನ ನಡೆಸುವುದು. ಹವನ ಎಂದರೆ ಹೊಸ ಮನೆಯಲ್ಲಿ ದೇವರ ಆಶೀರ್ವಾದ ಪಡೆಯಲು ನಡೆಸುವ ಅಗ್ನಿಹೋತ್ರ. ಮನೆಯ ಸದಸ್ಯರು ಗಣೇಶನಿಗೆ ಪೂಜೆ ಸಲ್ಲಿಸಿ ಬೆಂಕಿ, ಹೂವು, ಅರಿಶಿನ, ತುಪ್ಪ, ತೆಂಗಿನಕಾಯಿಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಪೂಜ್ಯ ಗಂಗಾಜಲವನ್ನು ಮನೆಯಾದ್ಯಂತ ಎಲ್ಲೆಡೆ ಚಿಮುಕಿಸಲಾಗುತ್ತದೆ. 16. ಹೊಸ ಮನೆಗಾಗಿ ವಾಸ್ತು ಸಲಹೆಗಳು. ಸ್ಟಡಿ ರೂಮ್. ನೀವು ಶೈಕ್ಷಣಿಕ ಅಧ್ಯಯನಗಳನ್ನು ನಡೆಸುತ್ತೀರಿ ಅಥವಾ ಅಧ್ಯಯನ ಕೊಠಡಿಯಲ್ಲಿ ವೃತ್ತಿಪರ ಕರ್ತವ್ಯಗಳನ್ನು ನಿರ್ವಹಿಸುತ್ತೀರಿ. ವಾಸ್ತುಶಾಸ್ತ್ರದ ಪ್ರಕಾರ ಅಧ್ಯಯನ ಕೊಠಡಿಯ ಸರಿಯಾದ ದಿಕ್ಕುಗಳು ನೈಋತ್ಯದ ಪಶ್ಚಿಮ ಅಥವಾ ವಾಯುವ್ಯ. ಈ ನಿರ್ದೇಶನಗಳು ಗಮನವನ್ನು ಬೆಳೆಸಲು ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. 17. ಹೊಸ ಮನೆಯಲ್ಲಿ ಸ್ಟೋರ್ ರೂಮ್ಗೆ ವಾಸ್ತು. ನಮ್ಮಲ್ಲಿ ಹೆಚ್ಚಿನವರು ನಮ್ಮ ಮನೆಯಲ್ಲಿ ಹೆಚ್ಚುವರಿ ವಸ್ತುಗಳನ್ನು ಸ್ಟೋರ್ ರೂಮ್ನಲ್ಲಿ ಇಡಲು ಬಯಸುತ್ತಾರೆ. ಈಶಾನ್ಯ ಮೂಲೆಯನ್ನು ಹೊರತುಪಡಿಸಿ ಹೊಸ ಮನೆಯ ಯಾವುದೇ ದಿಕ್ಕಿನಲ್ಲಿ ನೀವು ಸ್ಟೋರ್ ರೂಮ್ ಅನ್ನು ಹೊಂದಬಹುದು. ಪ್ರತಿ ಮನೆಯಲ್ಲೂ 2 ರೀತಿಯ ಬ್ಯಾಗ್ಗಳಿರುತ್ತವೆ. ನಾವು ಕಾಲಕಾಲಕ್ಕೆ ಬಳಸುವಂತಹವುಗಳು, ಬೆಚ್ಚಗಿನ ಬಟ್ಟೆಗಳು, ಹೆಚ್ಚುವರಿ ಸಾಮಾನುಗಳು, ಪೂಜೆಯ ಪಾತ್ರೆಗಳು ಇತ್ಯಾದಿ, ಮತ್ತು ನಾವು ಸಾಕಷ್ಟು ಅಥವಾ ಸಂಪೂರ್ಣವಾಗಿ ಬಳಸದಂತಹವುಗಳು. ಮನೆಗಾಗಿ ವಾಸ್ತು ನೀವು ಸಾಕಷ್ಟು ಬಳಸದ ಚೀಲಗಳನ್ನು ತೊಡೆದುಹಾಕಲು ಸಲಹೆ ನೀಡುತ್ತದೆ. ಅಂತಹ ಚೀಲಗಳನ್ನು ನಿಮ್ಮ ಮನೆಯಲ್ಲಿ ದೀರ್ಘಕಾಲ ಇಡುವುದು ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಋಣಾತ್ಮಕ ವಸ್ತುಗಳನ್ನು ಆಕರ್ಷಿಸುವ ವಾಸ್ತು ಸಲಹೆಗಳು. ಅರಿವಿಲ್ಲದೆ ನಕಾರಾತ್ಮಕತೆಯನ್ನು ಆಕರ್ಷಿಸುವ ಈ ವಸ್ತುಗಳನ್ನು ನೀವು ಮನೆಯಲ್ಲಿ ಹೊಂದಿರಬಹುದು. ಅಸ್ತವ್ಯಸ್ತತೆ, ಅವ್ಯವಸ್ಥೆ ಮತ್ತು ಗೊಂದಲವನ್ನು ಸೃಷ್ಟಿಸುವ ಅಂತಹ ವಸ್ತುಗಳನ್ನು ತೆಗೆದುಹಾಕುವ ಮೂಲಕ ಧನಾತ್ಮಕ ಮತ್ತು ಶಾಂತಿಯುತ ಅಭಯಾರಣ್ಯವನ್ನು ರಚಿಸಿ. ಮುರಿದ ವಸ್ತುಗಳು. ಒಡೆದು ಹೋದ ಗಾಜು, ಚಿಪ್ ಮಾಡಿದ ಪಾತ್ರೆಗಳು ಮತ್ತು ಒಡೆದ ವಸ್ತುಗಳನ್ನು ಸಾಮಾನ್ಯವಾಗಿ ದೂರ ಇಡಲಾಗುತ್ತದೆ, ನಿರ್ಲಕ್ಷಿಸಲಾಗುತ್ತದೆ ಮತ್ತು ಮರೆತು ಬಿಡಲಾಗುತ್ತದೆ. ಈ ಮುರಿದ ವಸ್ತುಗಳು ಮನೆಯ ನಿವಾಸಿಗಳಲ್ಲಿ ವಿಷಣ್ಣತೆ, ದುಃಖ, ಹತಾಶೆ ಮತ್ತು ಹತಾಶೆಯನ್ನು ಉಂಟುಮಾಡುತ್ತವೆ. ಬಿಡಿಭಾಗಗಳಿಗೆ ಯಾವುದೇ ಬಿರುಕುಗಳು ಅಥವಾ ಕಲೆಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಕಾಳಜಿಯನ್ನು ತೆಗೆದುಕೊಳ್ಳಬೇಕು.
ಏನಾದರೂ ಮುರಿದರೆ ಅದನ್ನು ತಕ್ಷಣವೇ ಸರಿಪಡಿಸಬೇಕು ಅಥವಾ ಬದಲಾಯಿಸಬೇಕು. ನಕಾರಾತ್ಮಕ ಕಲಾಕೃತಿ. ಹಡಗಿನ ಅವಘಡಗಳು, ಯುದ್ಧಗಳು, ಅಳುವ ಮಕ್ಕಳು ಮತ್ತು ಅಸ್ತಮಿಸುವ ಸೂರ್ಯ ಮುಂತಾದ ನಕಾರಾತ್ಮಕ ಚಿತ್ರಗಳನ್ನು ಬಿಂಬಿಸುವ ಚಿತ್ರಗಳು ಮನೆಯಲ್ಲಿ ದುಃಖ ಮತ್ತು ನೋವಿನ ವಾತಾವರಣವನ್ನು ಸೃಷ್ಟಿಸುತ್ತವೆ. ಅಲ್ಲದೆ ಮಲಗುವ ಕೋಣೆಯಲ್ಲಿ ಜಲಪಾತಗಳು, ಕಾರಂಜಿಗಳು, ಸಾಗರಗಳು, ಮಳೆ ಅಥವಾ ಅಕ್ವೇರಿಯಂಗಳ ಚಿತ್ರಕಲೆ ಮತ್ತು ಚಿತ್ರಗಳು ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಕೃತಕ ಒಣಗಿದ ಹೂವುಗಳು. ಒಣಗಿದ ಅಥವಾ ಒಣಗಿರುವ ಹೂವುಗಳು ಅಥವಾ ಸಸ್ಯಗಳು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಅಡ್ಡಿಪಡಿಸುತ್ತವೆ. ಕಾರ್ನೇಷನ್ಗಳನ್ನು ಒಳಾಂಗಣದಲ್ಲಿ ತಪ್ಪಿಸಬೇಕು, ಏಕೆಂದರೆ ಅವುಗಳು ದುರದೃಷ್ಟವನ್ನು ತರುತ್ತವೆ. ಮುಳ್ಳುಗಳನ್ನು ಹೊಂದಿರುವ ಸಸ್ಯಗಳನ್ನು ಸಹ ತಪ್ಪಿಸಬೇಕು, ಏಕೆಂದರೆ ಅವು ಸದಸ್ಯರ ನಡುವೆ ಪರಸ್ಪರ ಘರ್ಷಣೆಗಳು ಮತ್ತು ಸಮಸ್ಯೆಗಳನ್ನು ಉಂಟುಮಾಡಬಹುದು. ಟ್ಯಾಕ್ಸಿಡರ್ಮಿಡ್ ಪ್ರಾಣಿಗಳು. ಸತ್ತ ಪ್ರಾಣಿಗಳು. ಟ್ಯಾಕ್ಸಿಡರ್ಮಿಡ್ ಪ್ರಾಣಿಗಳು, ಪ್ಯಾಂಥರ್ ಮತ್ತು ಹುಲಿ ಚರ್ಮ, ದಂತದ ಶಿಲ್ಪಗಳು, ಬಸವನ ಅಥವಾ ಕೊಂಬುಗಳನ್ನು ತಪ್ಪಿಸಬೇಕು. ಈ ವಸ್ತುಗಳು ನಿಶ್ಚಲವಾದ ಶಕ್ತಿಗಳನ್ನು ಹೊಂದಿವೆ ಮತ್ತು ಅವುಗಳ ಮೇಲೆ ಮರಣವು ಆವರಿಸಿದೆ. ಅಸ್ವಾಭಾವಿಕ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು ಎಂದು ವಾಸ್ತುತತ್ವಗಳು ಹೇಳುತ್ತವೆ. ಇದಕ್ಕಾಗಿಯೇ ಬೋನ್ಸಾಯ್ ಸಸ್ಯಗಳು ನಿರುತ್ಸಾಹಗೊಳ್ಳುತ್ತವೆ, ಏಕೆಂದರೆ ಅವುಗಳು ತಮ್ಮ ಪೂರ್ಣ ಸಾಮರ್ಥ್ಯಕ್ಕೆ ಬೆಳೆಯಲು ಅನುಮತಿಸುವುದಿಲ್ಲ. ಸಾರಾಂಶ: ಹೊಸ ಮನೆಗಾಗಿ ವಾಸ್ತು ಸಲಹೆಗಳು. ಹೊಸ ಮನೆಗೆ ಹೋಗುವುದು ಎಂದರೆ ಆರಾಮದಾಯಕ ಮತ್ತು ಸಂತೋಷದ ಪರಿಸರದಲ್ಲಿ ವಾಸಿಸುವುದು, ಅಲ್ಲಿ ಶಾಂತಿ, ಸಕಾರಾತ್ಮಕತೆ ಮತ್ತು ಸಮೃದ್ಧಿ ಮೇಲುಗೈ ಸಾಧಿಸುತ್ತದೆ. ಹೊಸ ಮನೆಗೆ ವಾಸ್ತು ಸಲಹೆಗಳು ನಿಜವಾಗಿಯೂ ಸರಳವಾಗಿದೆ ಮತ್ತು ಮನೆಯನ್ನು ವಾಸ್ತು ಅನುಸರಣೆ ಮಾಡುವ ಮೂಲಕ ಮನೆಯಲ್ಲಿ ಸಾಕಷ್ಟು ಧನಾತ್ಮಕ ಶಕ್ತಿ ಇರುತ್ತದೆ. ಈ ಸಲಹೆಗಳನ್ನು ಅನುಸರಿಸಿ ಮತ್ತು ನೀವು ವ್ಯತ್ಯಾಸವನ್ನು ಗಮನಿಸಬಹುದು. ವಾಸ್ತುಶಾಸ್ತ್ರ. ಮನೆ, ಅಧ್ಯಯನ ಕೊಠಡಿ, ಮಲಗುವ ಕೋಣೆ, ಉದ್ಯಾನಕ್ಕಾಗಿ ವಾಸ್ತು ಸಲಹೆಗಳು. ವಾಸ್ತುಶಾಸ್ತ್ರವು ಪ್ರಕೃತಿ, ಗ್ರಹಗಳು ಮತ್ತು ಇತರ ಶಕ್ತಿಗಳ 5 ಅಂಶಗಳನ್ನು ಸಮತೋಲನಗೊಳಿಸುವ ಭಾರತೀಯ ನಿರ್ದೇಶನ ವಿಜ್ಞಾನವಾಗಿದೆ. ಇದು ಅತ್ಯಂತ ಪ್ರಯೋಜನಕಾರಿ ವಾಸಸ್ಥಳಗಳನ್ನು ನಿರ್ಮಿಸಲು ಸಹಾಯ ಮಾಡಲು ಕಲೆ, ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯವನ್ನು ಸಂಯೋಜಿಸುವ ಮೂಲಕ ಕಲ್ಪನೆಗಳು ಮತ್ತು ಮಾರ್ಗಸೂಚಿಗಳನ್ನು ನೀಡುತ್ತದೆ. ಇದು ನಿವಾಸಿಗಳ ಆರೋಗ್ಯ, ಹಣಕಾಸು ಮತ್ತು ಸಂತೋಷವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ವಾಸ್ತು ಸಲಹೆಗಳು ಮತ್ತು ಬದಲಾವಣೆಗಳು ಯಾವುದೇ ವಾಸ್ತು ದೋಷವನ್ನು ತೊಡೆದುಹಾಕಲು ನಿಮಗೆ ಸಹಾಯ ಮಾಡುತ್ತವೆ ಮತ್ತು ನೀವು ವಾಸಿಸುವ ಸ್ಥಳವು ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತದೆಯೇ ಹೊರತು ವಿರುದ್ಧವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಬಹುದು. ಈ ವಾಸ್ತುಶಾಸ್ತ್ರ ಮಾರ್ಗದರ್ಶಿ ನಿಮ್ಮ ಮನೆ, ಅಧ್ಯಯನ ಮತ್ತು ಮಲಗುವ ಕೋಣೆ, ಮನೆಯ ಉದ್ಯಾನ, ಮನೆ ಸ್ಥಳ ಮತ್ತು ಇತರ ಸ್ಥಳಗಳಿಗೆ ವಾಸ್ತುಶಾಸ್ತ್ರ ಮತ್ತು ವಾಸ್ತು ಸಲಹೆಯ ಅರ್ಥ ಮತ್ತು ಪ್ರಯೋಜನಗಳನ್ನು ವಿವರಿಸುತ್ತದೆ. ವಾಸ್ತುಶಾಸ್ತ್ರ ಎಂದರೇನು? ವಾಸ್ತು ಎಂಬ ಪದದ ಅರ್ಥ ಮನೆ, ವಾಸಿಸುವ ಸ್ಥಳ. ಶಾಸ್ತ್ರವು ಸ್ಥೂಲವಾಗಿ ಬೋಧನೆಗಳಿಗೆ ಅನುವಾದಿಸುತ್ತದೆ. ಆದ್ದರಿಂದ ವಾಸ್ತುಶಾಸ್ತ್ರವನ್ನು ಜೀವನ ಅಥವಾ ವಾಸ್ತುಶಿಲ್ಪದ ವಿಜ್ಞಾನಕ್ಕೆ ಸಡಿಲವಾಗಿ ಅನುವಾದಿಸಬಹುದು. ಇದು ಪ್ರಾಚೀನ ವಿಜ್ಞಾನವಾಗಿದ್ದರೂ ಇದನ್ನು ಇಂದಿಗೂ ಬಳಸಲಾಗುತ್ತದೆ. ಅನೇಕ ಜನರು ತಮ್ಮ ಮನೆಗಳ ವಿವಿಧ ವಿಭಾಗಗಳನ್ನು ಮರುರೂಪಿಸುವಾಗ ಅಥವಾ ನಿರ್ಮಿಸುವಾಗ ಮನೆಗೆ ವಾಸ್ತು ಸಲಹೆಗಳನ್ನು ಬಳಸುತ್ತಾರೆ. ವಾಸ್ತುಶಾಸ್ತ್ರದ ಮಹತ್ವ. ವಾಸ್ತು ನಮ್ಮ ಜೀವನಕ್ಕೆ ವೃತ್ತಿ ಜೀವನದ ಸ್ಥಿರತೆ, ಶೈಕ್ಷಣಿಕ ಬೆಳವಣಿಗೆ, ಉತ್ತಮ ಮಾನಸಿಕ ಆರೋಗ್ಯ, ಉತ್ತಮ ಸಂಬಂಧಗಳು ಮತ್ತು ಹೆಚ್ಚಿನವುಗಳನ್ನು ತರುತ್ತದೆ. ವಿಶ್ವವು ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳನ್ನು ಹೊಂದಿದೆ. ಈ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುವುದು ಮತ್ತು ಧನಾತ್ಮಕ ಕಂಪನಗಳನ್ನು ಹೆಚ್ಚಿಸುವುದು ವಾಸ್ತು ಗುರಿಯಾಗಿದೆ. ಮನೆಗಳಿಗೆ ವಾಸ್ತು ಸಲಹೆಗಳು. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗಳ ಕೋಣೆಗಳು ಚೌಕ ಅಥವಾ ಆಯತಾಕಾರವಾಗಿರಬೇಕು. ನಿಮ್ಮ ಕೊಠಡಿಗಳು ಗಾಳಿ, ಸ್ವಚ್ಛ, ಪ್ರಕಾಶಮಾನವಾಗಿ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಟ್ಟಿವೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ಎಲ್ಲಾ ಕೋಣೆಗಳ ಮೂಲೆಗಳು ಸಹ ಸಾಧ್ಯವಾದಷ್ಟು ಪ್ರಕಾಶಮಾನವಾಗಿರಬೇಕು. ಮನೆಗೆ ವಾಸ್ತು ನಿರ್ದೇಶನ. ನಿಮ್ಮ ಮನೆಯ ಮಧ್ಯಭಾಗವು ಗೊಂದಲಮುಕ್ತವಾಗಿರಬೇಕು. ಎಲ್ಲ ಬಾಗಿಲುಗಳು, ನಿರ್ದಿಷ್ಟವಾಗಿ ಮುಖ್ಯ ಬಾಗಿಲು ಒಳಗೆ ತೆರೆಯಬೇಕು, ಆದ್ದರಿಂದ ಶಕ್ತಿಯು ಮನೆಯೊಳಗೆ ಉಳಿಯುತ್ತದೆ. ನಿಮ್ಮ ಮನೆಯಿಂದ ಯಾವುದೇ ಮುರಿದ ಅಥವಾ ಹಾನಿಗೊಳಗಾದ ಉಪಕರಣಗಳನ್ನು ಸಹ ನೀವು ತ್ಯಜಿಸಬೇಕು. ಸ್ಟಡಿ ರೂಮ್ಗಾಗಿ ವಾಸ್ತು ಸಲಹೆಗಳು. ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಬೇಕು ಮತ್ತು ಸ್ಟಡಿ ಟೇಬಲ್ ಮತ್ತು ಗೋಡೆಯ ನಡುವೆ ಅಂತರವಿರಬೇಕು. ಅಧ್ಯಯನವನ್ನು ಹಳದಿ ಬಣ್ಣದಲ್ಲಿ ಬಣ್ಣಿಸಲು ಸಹ ಸಲಹೆ ನೀಡಲಾಗುತ್ತದೆ, ಏಕೆಂದರೆ ಇದು ಹೆಚ್ಚು ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ. ಲಾಕರ್ಗಾಗಿ ವಾಸ್ತು ನಿರ್ದೇಶನ. ನಗದು ಲಾಕರ್ ಅನ್ನು ಮನೆಯ ದಕ್ಷಿಣ ಅಥವಾ ನೈಋತ್ಯ ಗೋಡೆಯಲ್ಲಿ ಇಡಬೇಕು.
ಬಹಳ ಅದ್ಭುತವಾದ ವಾಸ್ತು ಸಲಹೆಯೆಂದರೆ ಲಾಕರ್ನ ಮುಂದೆ ಕನ್ನಡಿ ಇಡುವುದು ಹಣ ದ್ವಿಗುಣಗೊಳ್ಳುವುದನ್ನು ಸಂಕೇತಿಸುತ್ತದೆ. ಇನ್ನೊಂದು ಸಲಹೆಯೆಂದರೆ ಮನಿ ಪ್ಲಾಂಟ್ ಅನ್ನು ನೇರಳೆ ಪಾತ್ರೆಯಲ್ಲಿ ಇಡುವುದು. ನೇರಳೆ ಬಣ್ಣವು ಸಂಪತ್ತನ್ನು ಪ್ರತಿನಿಧಿಸುವುದರಿಂದ ಇದನ್ನು ಮಾಡುವುದರಿಂದ ಆರ್ಥಿಕ ಸ್ಥಿರತೆ ಬರುತ್ತದೆ. ಮಲಗುವ ಕೋಣೆಗೆ ವಾಸ್ತು ಸಲಹೆಗಳು. ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಡಿ, ಅದು ದುಃಸ್ವಪ್ನಕ್ಕೆ ಕಾರಣವಾಗಬಹುದು. ದುಂಡಗಿನ ಅಥವಾ ಅಂಡಾಕಾರದ ಅಥವಾ ಹೆಡ್ರೆಸ್ಟ್ ಇಲ್ಲದ ಹಾಸಿಗೆಗಳ ಮೇಲೆ ಮಲಗುವುದನ್ನು ಸಹ ನೀವು ತಪ್ಪಿಸಬೇಕು. ಜಗಳಗಳನ್ನು ತಡೆಗಟ್ಟಲು ಮಲಗುವ ಕೋಣೆಯ ಕಿಟಕಿಯ ಮೇಲೆ ಸ್ಫಟಿಕಗಳೊಂದಿಗೆ ಗಾಳಿಯ ಚೈಮ್ ಅನ್ನು ಸ್ಥಗಿತಗೊಳಿಸಿ. ಮನೆಯ ಪ್ರಮುಖ ವಾಸ್ತು ಸಲಹೆಗಳಲ್ಲಿ ಒಂದಾಗಿದೆ ಮಲಗುವ ಕೋಣೆಯಲ್ಲಿ ಎಂದಿಗೂ ದೇವಾಲಯವನ್ನು ರಚಿಸಬೇಡಿ. ಮನೆ ತೋಟಕ್ಕಾಗಿ ವಾಸ್ತು ಸಲಹೆಗಳು. ನಿಮ್ಮ ಮನೆಯಲ್ಲಿ ಉದ್ಯಾನವನ್ನು ರಚಿಸುವುದು ಅದೃಷ್ಟವನ್ನು ತರುತ್ತದೆ. ಅನೇಕ ವಾಸ್ತು ಸಸ್ಯಗಳು ಸಕಾರಾತ್ಮಕತೆಯನ್ನು ಸಂಗ್ರಹಿಸುತ್ತವೆ ಮತ್ತು ಹರಡುತ್ತವೆ ಮತ್ತು ಅವುಗಳಲ್ಲಿ ಒಂದು ತುಳಸಿ ಸಸ್ಯವಾಗಿದೆ. ನೀವು ಈ ಪವಿತ್ರ ಸಸ್ಯವನ್ನು ಮನೆಯ ಉತ್ತರ, ಈಶಾನ್ಯ ಮತ್ತು ಪೂರ್ವ ಭಾಗದಲ್ಲಿ ಇರಿಸಬಹುದು. ಆದಾಗ್ಯೂ ನೀವು ಉದ್ಯಾನದ ಗಡಿಗಳಲ್ಲಿ ಸಸ್ಯಗಳನ್ನು ಇಡುವುದನ್ನು ತಪ್ಪಿಸಬೇಕು. ವಾಸ್ತುಶಾಸ್ತ್ರದಲ್ಲಿ ಮಾಡಬೇಕಾದುದು ಮತ್ತು ಮಾಡಬಾರದು. ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಾಸ್ತುಶಾಸ್ತ್ರದ ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳು ಇಲ್ಲಿವೆ. ಪೂಜಾ ಕೋಣೆಯಲ್ಲಿ ಇರಿಸಲಾಗಿರುವ ವಿಗ್ರಹವು ಚಿಪ್ ಆಗಿಲ್ಲ ಎಂದು ಯಾವಾಗಲೂ ಖಚಿತಪಡಿಸಿಕೊಳ್ಳಿ. ಮನೆಯು ಮಹಡಿಗಳನ್ನು ಹೊಂದಿದ್ದರೆ ಮಂದಿರವನ್ನು ನೆಲಮಹಡಿಯಲ್ಲಿ ಇರಿಸಲು ಪ್ರಯತ್ನಿಸಿ. ಪೂಜಾ ಕೋಣೆಯಲ್ಲಿ ಇತರ ವಸ್ತುಗಳನ್ನು ಇಡುವುದನ್ನು ತಪ್ಪಿಸಿ. ಹಾಸಿಗೆಯ ಯಾವುದೇ ಇಂಚು ನೇರವಾಗಿ ಕನ್ನಡಿಯ ಮುಂದೆ ಇರದಂತೆ ನೋಡಿಕೊಳ್ಳಿ. ಬಾತ್ರೂಮ್ ಎಂದಿಗೂ ಹಾಸಿಗೆಯನ್ನು ನೇರವಾಗಿ ಎದುರಿಸಬಾರದು. ಅಡುಗೆ ಮನೆಯಲ್ಲಿ ಯಾವಾಗಲೂ ಕಿಟಕಿ ಇರಬೇಕು. ಬಾತ್ರೂಮ್ನಲ್ಲಿ ಲೋಹದ ಬಾಗಿಲುಗಳನ್ನು ತಪ್ಪಿಸಿ, ಏಕೆಂದರೆ ಅವುಗಳು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸ್ನಾನಗೃಹವು ಎಂದಿಗೂ ಪೂಜಾ ಕೊಠಡಿಯೊಂದಿಗೆ ಗೋಡೆಯನ್ನು ಹಂಚಿಕೊಳ್ಳಬಾರದು. ಸ್ನಾನಗೃಹದ ಬಾಗಿಲು ಎಲ್ಲಾ ಸಮಯದಲ್ಲೂ ಮುಚ್ಚಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಕಾಲುಗಳನ್ನು ದಕ್ಷಿಣ ದಿಕ್ಕಿಗೆ ಇರಿಸಿ ಮಲಗುವುದನ್ನು ತಪ್ಪಿಸಿ. ಪೂಜಾ ಕೋಣೆಯಲ್ಲಿ ಸತ್ತವರ ಚಿತ್ರಗಳನ್ನು ಇಡುವುದನ್ನು ತಪ್ಪಿಸಲು ಪ್ರಯತ್ನಿಸಿ. ಕೋಣೆಯ ಯಾವುದೇ ಮೂಲೆಯಲ್ಲಿ ಹಾಸಿಗೆಯ ಜೋಡಣೆಯನ್ನು ತಪ್ಪಿಸಿ. ನೀವು ಮನೆಯನ್ನು ನಿರ್ಮಿಸುತ್ತಿದ್ದರೆ ಮತ್ತು ವಾಸ್ತು ಪ್ರಕಾರ ಬಂಗಲೆಯ ಸುತ್ತಲೂ ಕಲ್ಪನೆಗಳನ್ನು ಹುಡುಕುತ್ತಿದ್ದರೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಿ. ಎಲ್ಲಾ ನಂತರ ವಾಸ್ತುಶಾಸ್ತ್ರದ ಸಲಹೆಗಳನ್ನು ಜೀವನದಲ್ಲಿ ಅನ್ವಯಿಸಿದಾಗ ನಾವು ನಮ್ಮ ಜೀವನದಲ್ಲಿ ಮತ್ತು ಮನೆಗಳಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಕಾಣುತ್ತೇವೆ. ವಾಸ್ತು ಪ್ರಕಾರ ಬಂಗಲೆ ಯೋಜನೆ. ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ವಿಜ್ಞಾನ, ಸಾಮರಸ್ಯ ಮತ್ತು ಮಂಗಳಕರವಾದ ವಾಸಸ್ಥಳಗಳನ್ನು ರಚಿಸಲು ವಿನ್ಯಾಸ ಮತ್ತು ಶಕ್ತಿಯ ಹರಿವಿನ ತತ್ವಗಳನ್ನು ಒಟ್ಟುಗೂಡಿಸುತ್ತದೆ. ವಾಸ್ತುಶಾಸ್ತ್ರವು ಮನೆಯ ನಿವಾಸಿಗಳ ಯೋಗಕ್ಷೇಮ ಮತ್ತು ಸಮೃದ್ಧಿಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ಮತ್ತು ವಾಸ್ತು ತತ್ವಗಳ ಆಧಾರದ ಮೇಲೆ ಬಂಗಲೆ ಯೋಜನೆ ಸಮತೋಲಿತ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಕೊಠಡಿಗಳ ದೃಷ್ಟಿಕೋನ ಮತ್ತು ವಿನ್ಯಾಸದಿಂದ ಬಾಗಿಲುಗಳು, ಕಿಟಕಿಗಳು ಮತ್ತು ಇತರ ವಾಸ್ತುಶಿಲ್ಪದ ಅಂಶಗಳ ನಿಯೋಜನೆಯವರೆಗೆ, ವಾಸ್ತು ನಿರ್ದೇಶಿತ ಬಂಗಲೆಯ ಯೋಜನೆಯು ಧನಾತ್ಮಕ ಶಕ್ತಿಯನ್ನು ಬಳಸಿಕೊಳ್ಳಲು ಮತ್ತು ನಿವಾಸಿಗಳಿಗೆ ಆರೋಗ್ಯ, ಸಂತೋಷ ಮತ್ತು ಯಶಸ್ಸನ್ನು ಉತ್ತೇಜಿಸಲು ಸ್ಥಳಗಳ ಸರಿಯಾದ ಜೋಡಣೆಯನ್ನು ಒತ್ತಿ ಹೇಳುತ್ತದೆ. ಈ ಬ್ಲಾಗ್ನಲ್ಲಿ ವಾಸ್ತು ಪ್ರಕಾರ ಬಂಗಲೆ ಯೋಜನೆಯ ಪ್ರಮುಖ ಅಂಶಗಳನ್ನು ನಾವು ಅನ್ವೇಷಿಸುತ್ತೇವೆ ಮತ್ತು ಅದು ಸಮತೋಲಿತ ಮತ್ತು ಸಾಮರಸ್ಯದ ಜೀವನ ಅನುಭವಕ್ಕೆ ಹೇಗೆ ಕೊಡುಗೆ ನೀಡಬಹುದು. ಆದ್ದರಿಂದ ವಾಸ್ತುಪ್ರೇರಿತ ಬಂಗಲೆಯ ಯೋಜನೆಗಳ ಆಕರ್ಷಕ ಪ್ರಪಂಚವನ್ನು ಪರಿಶೀಲಿಸೋಣ ಮತ್ತು ಸಮಗ್ರ ವಾಸಸ್ಥಳಗಳನ್ನು ರಚಿಸುವಲ್ಲಿ ಈ ಪ್ರಾಚೀನ ಬುದ್ಧಿವಂತಿಕೆಯ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ. ವಾಸ್ತು ಪ್ರಕಾರ ಬಂಗಲೆ ಯೋಜನೆ. ಬಂಗಲೆ ಪ್ಲಾಟ್ಗಾಗಿ ವಾಸ್ತು. ನೀವು ಬಂಗಲೆಯನ್ನು ನಿರ್ಮಿಸಲು ನಿರ್ಧರಿಸಿದಾಗ ಮಾಡಬೇಕಾದ ಮೊದಲ ಮತ್ತು ಅಗ್ರಗಣ್ಯ ವಿಷಯವೆಂದರೆ ಉತ್ತಮ ಕಥಾವಸ್ತುವನ್ನು ಆರಿಸುವುದು. ಇದು ಸ್ಥಳದ ದೃಷ್ಟಿಕೋನ ಮತ್ತು ಮನೆಯ ದಿಕ್ಕಿನ ಸಂದರ್ಭವನ್ನು ಹೊಂದಿಸುತ್ತದೆ, ಏಕೆಂದರೆ ಇವೆರಡೂ ನಿಮ್ಮ ಜಾಗದಲ್ಲಿ ನಕಾರಾತ್ಮಕ ಮತ್ತು ಧನಾತ್ಮಕ ವಿಕಿರಣಗಳ ಮೇಲೆ ಪರಿಣಾಮ ಬೀರಬಹುದು. ಬಂಗಲೆಗಳಿಗೆ ವಾಸ್ತುವು ಬಂಗಲೆಗೆ ಎಲ್ಲಾ ದಿಕ್ಕುಗಳು ಒಳ್ಳೆಯದು ಎಂದು ನಮಗೆ ಹೇಳುತ್ತದೆ, ಆದರೆ ಕಥಾವಸ್ತುವಿನ ಆಕಾರವು ಮುಖ್ಯವಾಗಿದೆ. ಚೌಕ ಅಥವಾ ಆಯತಾಕಾರದ ಪ್ಲಾಟ್ಗಳು ಹಣಕಾಸಿನ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ, ಆದರೆ ಅಂಡಾಕಾರದ ಅಥವಾ ವೃತ್ತಾಕಾರದ ಪ್ಲಾಟ್ಗಳು ಬಾಹ್ಯಾಕಾಶದಲ್ಲಿ ವಾಸಿಸುವ ಜನರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಮತ್ತು ಅಸಮಾಧಾನ ಮತ್ತು ದುಃಖದ ಭಾವನೆಗಳನ್ನು ಮನೆಗೆ ತರಬಹುದು.
ಪೂರ್ವ ಅಥವಾ ಉತ್ತರ ದಿಕ್ಕಿನ ಯಾವುದೇ ರಸ್ತೆಗಳು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತವೆ. ಮುಖ್ಯ ಪ್ರವೇಶ ದ್ವಾರಕ್ಕೆ ವಾಸ್ತು ಸಲಹೆಗಳು. ವಾಸ್ತು ಪ್ರಕಾರ ಇದು ನಮ್ಮ ಮನೆಯಲ್ಲಿರುವ ಎಲ್ಲಾ ಶಕ್ತಿಗಳು ಒಳಬರುವ ಮತ್ತು ಹೊರಹೋಗುವ ಮುಖ್ಯ ದ್ವಾರವಾಗಿದೆ. ಆದ್ದರಿಂದ ಮುಖ್ಯ ದ್ವಾರ ಅಥವಾ ಮುಖ್ಯ ದ್ವಾರಕ್ಕೆ ಸರಿಯಾದ ದಿಕ್ಕನ್ನು ಆರಿಸುವುದು ಬಹಳ ಮುಖ್ಯ. ಮನೆಯ ಮುಖ್ಯ ದ್ವಾರವು ಉತ್ತರ ಅಥವಾ ಪೂರ್ವ ಭಾಗದಲ್ಲಿರಬೇಕು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಧನಾತ್ಮಕ ಶಕ್ತಿಗಳನ್ನು ಆಹ್ವಾನಿಸಲು ಚಿತ್ರದಲ್ಲಿ ಚಿತ್ರಿಸಿದಂತೆ ಇದು ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿರಬೇಕು. ವಾಸ್ತು ಪ್ರಕಾರ ಬಂಗಲೆಯ ಯೋಜನೆಯು ಪ್ರವೇಶದ್ವಾರವನ್ನು ಅಸ್ತವ್ಯಸ್ತತೆಯಿಂದ ಮುಕ್ತವಾಗಿಡಲು ಮತ್ತು ಸೆಪ್ಟಿಕ್ ಟ್ಯಾಂಕ್ ಅನ್ನು ಅದರ ಕೆಳಗೆ ಇಡದಂತೆ ಹೇಳುತ್ತದೆ. ಲಿವಿಂಗ್ ರೂಮ್ ವಾಸ್ತು. ಲಿವಿಂಗ್ ರೂಮ್ ಮನೆಯ ಹೆಚ್ಚಿನ ಚಟುವಟಿಕೆಯ ಪ್ರದೇಶವಾಗಿದೆ. ಇಲ್ಲಿಯೇ ಇಡೀ ಕುಟುಂಬ ಒಟ್ಟಿಗೆ ಸಮಯ ಕಳೆಯುತ್ತದೆ ಮತ್ತು ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರನ್ನು ಮನರಂಜಿಸಲು ನಾವು ಬಳಸುವ ಸ್ಥಳವಾಗಿದೆ. ವಾಸ್ತು ಪ್ರಕಾರ ಬಂಗಲೆಯ ಯೋಜನೆಯು ಬಿಳಿಯಂತಹ ತಿಳಿ ಬಣ್ಣಗಳ ಬಳಕೆಯನ್ನು ಪ್ರೋತ್ಸಾಹಿಸುತ್ತದೆ. ಅದು ಶಾಂತತೆಯನ್ನು ತರುತ್ತದೆ ಅಥವಾ ಶಾಂತತೆಗಾಗಿ ತಿಳಿ ನೀಲಿ ಅಥವಾ ಉಷ್ಣತೆಯನ್ನು ಉತ್ಪಾದಿಸಲು ಮ್ಯೂಟ್ ಗುಲಾಬಿ. ಮೇಲಿನ ಚಿತ್ರದಂತೆಯೇ ಬಾಹ್ಯಾಕಾಶದಲ್ಲಿ ಧನಾತ್ಮಕ ಕಂಪನಗಳನ್ನು ಹೆಚ್ಚಿಸಲು ನಿಮ್ಮ ಕೋಣೆಗೆ ಸಸ್ಯಗಳನ್ನು ಸೇರಿಸಿ. ನಿಮ್ಮ ಕೋಣೆಯನ್ನು ಅಸ್ತವ್ಯಸ್ತಗೊಳಿಸಬಾರದು ಮತ್ತು ದುಃಖ ಅಥವಾ ಯುದ್ಧವನ್ನು ಪ್ರಚೋದಿಸುವ ಚಿತ್ರಗಳನ್ನು ನೀವು ಇಲ್ಲಿ ಪ್ರದರ್ಶಿಸಬಾರದು. ಅಲ್ಲದೆ ಈ ಜಾಗದಲ್ಲಿ ಒಣಗಿದ ಹೂವುಗಳನ್ನು ಇಡುವುದನ್ನು ತಪ್ಪಿಸಿ, ಏಕೆಂದರೆ ಅವುಗಳು ದುರದೃಷ್ಟ ಮತ್ತು ದುರಂತವನ್ನು ಆಕರ್ಷಿಸುತ್ತವೆ. ಮಲಗುವ ಕೋಣೆ ವಾಸ್ತು ಸಲಹೆಗಳು. ಮನೆಯ ನೈಋತ್ಯ ಮೂಲೆಯು ಮಾಸ್ಟರ್ ಬೆಡ್ರೂಮ್ಗೆ ಉತ್ತಮ ಸ್ಥಳವಾಗಿದೆ, ಏಕೆಂದರೆ ಇದು ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುತ್ತದೆ. ನೀವು ವಾಸ್ತು ಪ್ರಕಾರ ಬಂಗಲೆಯನ್ನು ಯೋಜಿಸುತ್ತಿದ್ದರೆ ನಿಮ್ಮ ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಕಾರಣ ಈ ಕೋಣೆಯಲ್ಲಿ ಹಾಸಿಗೆಗೆ ಎದುರಾಗಿರುವ ಯಾವುದೇ ಕನ್ನಡಿಗಳು ಇರಬಾರದು ಎಂಬುದನ್ನು ನೆನಪಿನಲ್ಲಿಡುವುದು ಉತ್ತಮ. ಗುಲಾಬಿ ವರ್ಣಗಳಲ್ಲಿ ಬೆಳಕಿನ ಟೋನ್ಗಳಲ್ಲಿ ಗೋಡೆಗಳನ್ನು ಪೇಂಟ್ ಮಾಡಿ. ಪ್ರೀತಿಯ ಸಾರ್ವತ್ರಿಕ ಬಣ್ಣ ಅಥವಾ ಶಾಂತತೆಯನ್ನು ಉತ್ತೇಜಿಸಲು ಇದುವರೆಗೆ ಬಿಳಿ. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಇತರ ವಿಷಯಗಳು. ಮಲಗುವ ಕೋಣೆಗಳಿಗೆ ಚೌಕ ಅಥವಾ ಆಯತದ ಆಕಾರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಅನಿಯಮಿತ ಆಕಾರಗಳನ್ನು ಹೊಂದಿರುವ ಕೊಠಡಿಗಳನ್ನು ಆಯ್ಕೆ ಮಾಡುವುದನ್ನು ತಪ್ಪಿಸಿ. ಲೋಹದ ಹಾಸಿಗೆಗಳ ಮೇಲೆ ಮರದ ಹಾಸಿಗೆಗಳನ್ನು ಆರಿಸಿ, ಏಕೆಂದರೆ ಅವು ನಿಮಗೆ ನೆಲಸಮವಾಗಿರಲು ಮತ್ತು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತವೆ. ಸಮೃದ್ಧ ಪ್ರೇಮ ಜೀವನಕ್ಕಾಗಿ ಅಲಂಕಾರದ ಎಲ್ಲಾ ವಸ್ತುಗಳನ್ನು 2 ಭಾಗಗಳಲ್ಲಿ ಇರಿಸಿ. ಮಲಗುವ ಕೋಣೆಯಲ್ಲಿ ಸತ್ತ ಕುಟುಂಬದ ಸದಸ್ಯರು ಅಥವಾ ದೇವರುಗಳು ಮತ್ತು ದೇವತೆಗಳ ಫೋಟೋಗಳನ್ನು ಇಡಬೇಡಿ. ಪೂಜಾ ಕೊಠಡಿ ವಾಸ್ತು. ಪೂಜಾ ಕೊಠಡಿಯು ಸಕಾರಾತ್ಮಕತೆ ಮತ್ತು ಶಾಂತತೆಯನ್ನು ಹೊರಸೂಸುವಂತೆ ವಿನ್ಯಾಸಗೊಳಿಸಬೇಕು. ಬಂಗಲೆಗಾಗಿ ವಾಸ್ತು ಪ್ರಕಾರ ಇದು ಬಂಗಲೆಯ ನೆಲ ಅಂತಸ್ತಿನ ಈಶಾನ್ಯ ಭಾಗದಲ್ಲಿ ನೆಲೆಗೊಂಡಿರಬೇಕು. ಇದು 2 ಬಾಗಿಲಿನ ಪ್ರವೇಶ ದ್ವಾರ ಅಥವಾ ಕನಿಷ್ಠ ಮಿತಿಯನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪಿರಮಿಡ್ ಆಕಾರದ ಸೀಲಿಂಗ್ ಸುತ್ತಮುತ್ತಲಿನ ಶಾಂತತೆ, ಸಕಾರಾತ್ಮಕತೆಯ ಭಾವವನ್ನು ಸೃಷ್ಟಿಸುತ್ತದೆ ಮತ್ತು ಪೂಜಾ ಕೋಣೆಗೆ ಸೂಕ್ತವಾಗಿದೆ. ನೀವು ಪೂಜಾಗರ್ ಅಥವಾ ಬಲಿಪೀಠವನ್ನು ಲಿವಿಂಗ್ ರೂಮ್ ಅಥವಾ ಅಡುಗೆ ಮನೆಯಲ್ಲಿ ಇರಿಸಲು ಬಯಸಿದರೆ ಅದನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇರಿಸಬೇಕಾಗುತ್ತದೆ ಎಂಬುದನ್ನು ನೆನಪಿಡಿ. ಪೂಜಾ ಕೊಠಡಿಯು ಪ್ರಕಾಶಮಾನವಾಗಿರಬೇಕು. ಆದ್ದರಿಂದ ಇಲ್ಲಿ ಸಾಕಷ್ಟು ಬೆಳಕನ್ನು ಬಳಸಿ ಮತ್ತು ನೀಲಿ, ಹಳದಿ ಅಥವಾ ಬಿಳಿ ಬಣ್ಣದ ಬೆಳಕಿನ ಟೋನ್ಗಳಲ್ಲಿ ಗೋಡೆಗಳನ್ನು ಚಿತ್ರಿಸಿ. ಅಡುಗೆ ಮನೆಗೆ ವಾಸ್ತು ಸಲಹೆಗಳು. ಅಡುಗೆ ಮನೆಯು ಮನೆಯಲ್ಲಿ ಆರೋಗ್ಯ ಮತ್ತು ಪೋಷಣೆಯ ಕೇಂದ್ರವಾಗಿದೆ ಮತ್ತು ಆದ್ದರಿಂದ ವಾಸ್ತು ಪ್ರಕಾರ ಬಂಗಲೆಯನ್ನು ಯೋಜಿಸುವಾಗ ಅಡುಗೆ ಮನೆಯ ಬಗ್ಗೆ ವಿಶೇಷತೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಮನೆಯ ಆಗ್ನೇಯ ಮೂಲೆಯು ಅಡುಗೆ ಮನೆಗೆ ಉತ್ತಮ ಸ್ಥಳವಾಗಿದೆ ಮತ್ತು ಈ ಭಾಗದಲ್ಲಿ ಅಡುಗೆ ಒಲೆಯನ್ನು ಸಹ ಇಡಬೇಕು. ಚಿತ್ರದಲ್ಲಿ ತೋರಿಸಿರುವಂತೆ ಅಡುಗೆ ಮನೆಯು ಬಿಳಿ ಅಥವಾ ತಿಳಿ ಬಣ್ಣದ ಗೋಡೆಗಳನ್ನು ಹೊಂದಿರಬೇಕು, ಏಕೆಂದರೆ ಬೆಳಕು ಈ ಛಾಯೆಗಳ ಮೇಲೆ ಪ್ರತಿಫಲಿಸುತ್ತದೆ ಮತ್ತು ಪರಿಸರದಲ್ಲಿ ಸಕಾರಾತ್ಮಕತೆಯ ಭಾವವನ್ನು ಸೃಷ್ಟಿಸುತ್ತದೆ. ಮಾಡಬಾರದ ಕೆಲವು ವಿಷಯಗಳು ಸೇರಿವೆ. ಪ್ರಾರ್ಥನಾ ಕೊಠಡಿ ಅಥವಾ ಶೌಚಾಲಯದ ಕೆಳಗೆ ಅಥವಾ ಮೇಲೆ ಅಡಿಗೆ ಇರುವುದು. ಅಡುಗೆ ಮಾಡುವಾಗ ದಕ್ಷಿಣಕ್ಕೆ ಮುಖ ಮಾಡುವುದು ಆರೋಗ್ಯ ಸಮಸ್ಯೆಗಳನ್ನು ಆಹ್ವಾನಿಸಬಹುದು. ಧಾನ್ಯಗಳು ಮತ್ತು ಇತರ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಲು ಉತ್ತರ ಅಥವಾ ಪೂರ್ವ ಗೋಡೆಗಳನ್ನು ಬಳಸುವುದು. ಸ್ನಾನಗೃಹಗಳು ಮತ್ತು ಶೌಚಾಲಯಗಳು ವಾಸ್ತು. ಬಂಗಲೆಯ ವಾಯುವ್ಯ ಭಾಗವು ಸ್ಥಳದಿಂದ ನೀರನ್ನು ಹೊರಹಾಕಲು ಬೆಂಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಮನೆಯಲ್ಲಿ ಸ್ನಾನಗೃಹಗಳು ಮತ್ತು ಶೌಚಾಲಯಗಳಿಗೆ ಉತ್ತಮ ಪ್ರದೇಶವಾಗಿದೆ.
ವಾಸ್ತು ಪ್ರಕಾರ ಬಂಗಲೆಯನ್ನು ಯೋಜಿಸುವಾಗ ಸ್ನಾನಗೃಹದಲ್ಲಿ ఒక ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿರಬೇಕು ಎಂಬುದನ್ನು ನೆನಪಿಡಿ. ಇದು ದೇಹದಿಂದ ವಿಷವನ್ನು ಸುಲಭವಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ. ನೀವು ಲಗತ್ತಿಸಲಾದ ಸ್ನಾನಗೃಹವನ್ನು ನಿರ್ಮಿಸಲು ಯೋಜಿಸುತ್ತಿದ್ದರೆ ಪಶ್ಚಿಮ ಅಥವಾ ಉತ್ತರದಲ್ಲಿ ಅದಕ್ಕೆ ಸ್ಥಳಾವಕಾಶವನ್ನು ಮಾಡಿ ಮತ್ತು ಅದು ಹಾಸಿಗೆಗೆ ಎದುರಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ನೀಲಿ ಬಣ್ಣದ ಛಾಯೆಗಳು, ಮ್ಯೂಟ್ ಮಾಡಲಾದ ಗುಲಾಬಿ ಅಥವಾ ಬೂದು ಬಣ್ಣವು ಬಂಗಲೆಯ ವಾಸ್ತು ಪ್ರಕಾರ ಸ್ನಾನಗೃಹದ ಬಣ್ಣಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ಬಾತ್ರೂಮ್ಗೆ ವರ್ಣಾತ್ಮಕತೆಯನ್ನು ಇರಿಸಿಕೊಳ್ಳಲು ಲೋಹದ ಬಾಗಿಲಿನ ಬದಲಿಗೆ ಮರದ ಬಾಗಿಲನ್ನು ನೀವು ಆರಿಸಬೇಕು. ಮೆಟ್ಟಿಲುಗಳಿಗೆ ವಾಸ್ತು ಸಲಹೆಗಳು. ಬಂಗಲೆಗಳು ಬಹು ಅಂತಸ್ತಿನ ದೊಡ್ಡ ಮನೆಗಳಾಗಿದ್ದು ಅವು ಮೆಟ್ಟಿಲುಗಳನ್ನು ಹೊಂದಿರುತ್ತವೆ. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಪ್ರಮುಖ ವಾಸ್ತುಶಾಸ್ತ್ರದ ಅಂಶಗಳು. ವೃತ್ತಾಕಾರದ ಮೆಟ್ಟಿಲುಗಳನ್ನು ಆಯತಾಕಾರದ ಪದಗಳಿಗಿಂತ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಯಾವಾಗಲೂ ಬೆಸ ಸಂಖ್ಯೆಯ ಮೆಟ್ಟಿಲುಗಳನ್ನು ಹೊಂದಿರಿ. ಮೆಟ್ಟಿಲುಗಳು ಯಾವಾಗಲೂ ಪ್ರದಕ್ಷಿಣಾಕಾರವಾಗಿ ತಿರುಗಬೇಕು. ನಿಮ್ಮ ಬಂಗಲೆಯ ದಕ್ಷಿಣ ಅಥವಾ ಪಶ್ಚಿಮ ಭಾಗಗಳಲ್ಲಿ ಮೆಟ್ಟಿಲುಗಳಿಗೆ ಸ್ಥಳವನ್ನು ಮಾಡಿ. ಬೇಸ್ಮೆಂಟ್ಸ್ಗಾಗಿ ವಾಸ್ತು ಸಲಹೆಗಳು. ನೆಲಮಾಳಿಗೆಗಳನ್ನು ಸಾಮಾನ್ಯವಾಗಿ ಶೇಖರಣಾ ಸ್ಥಳಗಳು, ಮನರಂಜನಾ ಪ್ರದೇಶಗಳು ಅಥವಾ ಆಧುನಿಕ ಮನೆಗಳಲ್ಲಿ ಹೆಚ್ಚುವರಿ ವಾಸಸ್ಥಳವಾಗಿ ಬಳಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನೆಲಮಾಳಿಗೆಗೆ ಸೂಕ್ತವಾದ ಸ್ಥಳವು ಮನೆಯ ಉತ್ತರ ಅಥವಾ ಪೂರ್ವ ಭಾಗದಲ್ಲಿದೆ. ನೆಲಮಾಳಿಗೆಯನ್ನು ಯಾವುದೇ ನಕಾರಾತ್ಮಕ ಚಟುವಟಿಕೆಗಳಿಗೆ ಅಥವಾ ಅನಗತ್ಯ ವಸ್ತುಗಳ ಸಂಗ್ರಹಣೆಗೆ ಬಳಸಬಾರದು, ಏಕೆಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಯ ಒಟ್ಟಾರೆ ಶಕ್ತಿಯ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ಹೆಚ್ಚುವರಿಯಾಗಿ ಧನಾತ್ಮಕ ಶಕ್ತಿಯ ಹರಿವನ್ನು ಅನುಮತಿಸಲು ನೆಲಮಾಳಿಗೆಯು ಚೆನ್ನಾಗಿ ಬೆಳಗಬೇಕು ಮತ್ತು ಸರಿಯಾಗಿ ಗಾಳಿಯಾಡಬೇಕು. ನೆಲಮಾಳಿಗೆಗೆ ಸೂಕ್ತವಾದ ಸ್ಥಳವು ಮನೆಯ ಉತ್ತರ ಅಥವಾ ಪೂರ್ವ ಭಾಗದಲ್ಲಿದೆ. ಮನೆಯ ಈಶಾನ್ಯ ದಿಕ್ಕಿನಿಂದ ನೆಲಮಾಳಿಗೆಗೆ ಮೆಟ್ಟಿಲು ಹಾಕಬೇಡಿ, ಏಕೆಂದರೆ ಇದು ಧನಾತ್ಮಕ ಶಕ್ತಿಯ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ನೆಲಮಾಳಿಗೆಯಲ್ಲಿ ಯಾವುದೇ ಕನ್ನಡಿಗಳನ್ನು ಹೊಂದಿರಬೇಡಿ, ಏಕೆಂದರೆ ಅವುಗಳು ನಕಾರಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ಸ್ಟಡಿ ರೂಮ್ಗಾಗಿ ವಾಸ್ತು ಸಲಹೆಗಳು. ಅಧ್ಯಯನ ಕೊಠಡಿಯು ಕಲಿಕೆ ಮತ್ತು ಬೌದ್ಧಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಅಧ್ಯಯನ ಕೊಠಡಿಗೆ ಸೂಕ್ತವಾದ ಸ್ಥಳವು ಮನೆಯ ಈಶಾನ್ಯ ಮೂಲೆಯಲ್ಲಿದೆ. ಈ ಸ್ಥಳವು ಕೋಣೆಯಲ್ಲಿ ಅಧ್ಯಯನ ಮಾಡುವ ಅಥವಾ ಕೆಲಸ ಮಾಡುವ ವ್ಯಕ್ತಿಯ ಏಕಾಗ್ರತೆ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಹೆಚ್ಚುವರಿಯಾಗಿ ಅಧ್ಯಯನ ಕೊಠಡಿಯು ಸಾಕಷ್ಟು ನೈಸರ್ಗಿಕ ಬೆಳಕು, ಉತ್ತಮ ವಾತಾಯನವನ್ನು ಹೊಂದಿರಬೇಕು ಮತ್ತು ಯಾವುದೇ ಗೊಂದಲ ಅಥವಾ ಗೊಂದಲದಿಂದ ಮುಕ್ತವಾಗಿರಬೇಕು. ಮೆಟ್ಟಿಲುಗಳ ಕೆಳಗೆ ಅಥವಾ ಸ್ನಾನಗೃಹದ ಪಕ್ಕದಲ್ಲಿ ಅಧ್ಯಯನ ಕೊಠಡಿಯನ್ನು ಹೊಂದಿರುವುದನ್ನು ತಪ್ಪಿಸಿ. ಅಧ್ಯಯನ ಕೊಠಡಿಯಲ್ಲಿ ಗಾಢ ಅಥವಾ ಮಂದ ಬಣ್ಣಗಳನ್ನು ಬಳಸಬೇಡಿ, ಏಕೆಂದರೆ ಅವರು ಕತ್ತಲೆಯಾದ ವಾತಾವರಣವನ್ನು ಸೃಷ್ಟಿಸಬಹುದು. ಸಕಾರಾತ್ಮಕತೆಯನ್ನು ಉತ್ತೇಜಿಸುವ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುವ ಗಾಢವಾದ ಬಣ್ಣಗಳನ್ನು ಬಳಸಿ. ಸ್ಟಡಿ ಟೇಬಲ್ ಅನ್ನು ಗೋಡೆಗೆ ಎದುರಾಗಿ ಇರಿಸಬೇಡಿ ಅಥವಾ ಮೇಜಿನ ಬಳಿ ಕುಳಿತಿರುವ ವ್ಯಕ್ತಿಯು ಗೋಡೆಗೆ ಎದುರಾಗಿರುವ ರೀತಿಯಲ್ಲಿ ಇರಿಸಬೇಡಿ. ಇದು ಬಂಧನದ ಅರ್ಥವನ್ನು ಸೃಷ್ಟಿಸಬಹುದು ಮತ್ತು ಧನಾತ್ಮಕ ಶಕ್ತಿಯ ಹರಿವನ್ನು ನಿರ್ಬಂಧಿಸಬಹುದು. ಉದ್ಯಾನಕ್ಕಾಗಿ ವಾಸ್ತು ಸಲಹೆಗಳು. ನೀವು ತಪ್ಪಿಸಲು ಬಯಸುವ ಕೆಲವು ವಿಷಯಗಳು ಇಲ್ಲಿವೆ. ಮುಳ್ಳಿನ ಸಸ್ಯಗಳು ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡಬಹುದು, ಆದ್ದರಿಂದ ಅವುಗಳನ್ನು ನಿಮ್ಮ ತೋಟದಲ್ಲಿ ನೆಡುವುದನ್ನು ತಪ್ಪಿಸುವುದು ಉತ್ತಮ. ನಿಮ್ಮ ತೋಟದಲ್ಲಿ ಸತ್ತ ಎಲೆಗಳು ಅಥವಾ ಅವಶೇಷಗಳು ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡಬಹುದು. ಆದ್ದರಿಂದ ನಿಮ್ಮ ಉದ್ಯಾನವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಲು ಖಚಿತಪಡಿಸಿಕೊಳ್ಳಿ. ನಿಮ್ಮ ತೋಟಕ್ಕೆ ಸೂರ್ಯನ ಬೆಳಕನ್ನು ಪ್ರವೇಶಿಸುವುದನ್ನು ತಡೆಯುವ ದೊಡ್ಡ ಮರಗಳು ಅಥವಾ ರಚನೆಗಳನ್ನು ನೆಡುವುದನ್ನು ತಪ್ಪಿಸಿ. ವಾಸ್ತು ಕಂಪ್ಲೈಂಟ್ ಬಂಗಲೆಯ ಪ್ರಯೋಜನಗಳು. ಸಾಮರಸ್ಯದ ಶಕ್ತಿಯ ಹರಿವು. ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಡದ ವಿನ್ಯಾಸ ಮತ್ತು ದೃಷ್ಟಿಕೋನವು ಬಾಹ್ಯಾಕಾಶದಲ್ಲಿನ ಶಕ್ತಿಯ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ವಾಸ್ತು ಅನುಸರಣೆಯ ಬಂಗಲೆಯು ಸಾಮರಸ್ಯದ ಶಕ್ತಿಯ ಹರಿವನ್ನು ಖಾತ್ರಿಗೊಳಿಸುತ್ತದೆ. ಇದು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ. ಇದು ನಿವಾಸಿಗಳಲ್ಲಿ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ. ಸುಧಾರಿತ ಆರೋಗ್ಯ ಮತ್ತು ಯೋಗಕ್ಷೇಮ. ವಾಸ್ತು ಅನುಸರಣೆಯ ಬಂಗಲೆಗಳು ನೈಸರ್ಗಿಕ ಬೆಳಕು, ಗಾಳಿ ಮತ್ತು ಶಕ್ತಿಯ ಹರಿವನ್ನು ಅತ್ಯುತ್ತಮವಾಗಿಸುತ್ತವೆ. ಇದು ನಿವಾಸಿಗಳ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸರಿಯಾದ ವಾತಾಯನ, ನೈಸರ್ಗಿಕ ಬೆಳಕು ಮತ್ತು ಸಮತೋಲಿತ ಶಕ್ತಿಯ ಹರಿವು ಆರೋಗ್ಯಕರ ಮತ್ತು ಪುನರ್ಯೌವನಗೊಳಿಸುವ ಜೀವನ ಪರಿಸರಕ್ಕೆ ಕೊಡುಗೆ ನೀಡುತ್ತದೆ ಎಂದು ನಂಬಲಾಗಿದೆ.
ವರ್ಧಿತ ಸಮೃದ್ಧಿ ಮತ್ತು ಸಮೃದ್ಧಿ, ಮುಖ್ಯ ದ್ವಾರ, ಮಲಗುವ ಕೋಣೆಗಳು, ಅಡುಗೆಮನೆ ಮತ್ತು ವಾಸದ ಕೋಣೆಯಂತಹ ವಿವಿಧ ಅಂಶಗಳ ಸರಿಯಾದ ನಿಯೋಜನೆಯು ನಿವಾಸಿಗಳ ಆರ್ಥಿಕ ಸಮೃದ್ಧಿಯ ಮೇಲೆ ಪರಿಣಾಮ ಬೀರಬಹುದು. ವಾಸ್ತು ಅನುಸರಣೆಯ ಬಂಗಲೆಯು ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಧನಾತ್ಮಕ ಶಕ್ತಿಯ ಹರಿವನ್ನು ಸೃಷ್ಟಿಸುತ್ತದೆ. ಸಕಾರಾತ್ಮಕ ಸಂಬಂಧಗಳು ಮತ್ತು ಕೌಟುಂಬಿಕ ಸಾಮರಸ್ಯ. ವಾಸ್ತು ಕಂಪ್ಲೈಂಟ್ ಬಂಗಲೆಯ ವಿನ್ಯಾಸ ಮತ್ತು ವಿನ್ಯಾಸವು ಸಕಾರಾತ್ಮಕ ಸಂಬಂಧಗಳು ಮತ್ತು ಕೌಟುಂಬಿಕ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ. ಉದಾಹರಣೆಗೆ, ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯದ ಸಂಬಂಧವನ್ನು ಕಾಪಾಡಿಕೊಳ್ಳಲು ವಾಸ್ತುಶಾಸ್ತ್ರದಲ್ಲಿ ಮಲಗುವ ಕೋಣೆಗಳು, ಲಿವಿಂಗ್ ರೂಮ್ ಮತ್ತು ಊಟದ ಪ್ರದೇಶವನ್ನು ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಯೊಳಗೆ ಶಾಂತಿ ಮತ್ತು ಸಂತೋಷವನ್ನು ಉತ್ತೇಜಿಸುತ್ತದೆ. ವರ್ಧಿತ ಉತ್ಪಾದಕತೆ ಮತ್ತು ಯಶಸ್ಸು. ವಾಸ್ತುಶಾಸ್ತ್ರವು ಬಂಗಲೆಯೊಳಗೆ ಅಧ್ಯಯನ ಅಥವಾ ಕಾರ್ಯಕ್ಷೇತ್ರದ ಸರಿಯಾದ ನಿಯೋಜನೆಯು ಉತ್ಪಾದಕತೆ ಮತ್ತು ಯಶಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಎಂದು ಸೂಚಿಸುತ್ತದೆ. ವಾಸ್ತುವಾನುಸರಣೆಯ ಬಂಗಲೆಯು ಕೆಲಸ ಮತ್ತು ಅಧ್ಯಯನಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ವಿವಿಧ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ. ವಾಸ್ತು ಪ್ರಕಾರ ಬಂಗಲೆ ಯೋಜನೆಗೆ ತೀರ್ಮಾನ. ವಾಸ್ತು ಪ್ರೇರಿತ ಬಂಗಲೆ ಯೋಜನೆಯು ನಿವಾಸಿಗಳಿಗೆ ಯೋಗಕ್ಷೇಮ, ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಮನೆಗಳನ್ನು ರಚಿಸಲು ಇದು ಅಮೂಲ್ಯವಾದ ಸಾಧನವಾಗಿದೆ. ಅದು ಸುಂದರವಾಗಿರುತ್ತದೆ ಆದರೆ ಸಮತೋಲಿತ ಮತ್ತು ಆರೋಗ್ಯಕರ ಜೀವನ ಶೈಲಿಗೆ ಅನುಕೂಲಕರವಾಗಿರುತ್ತದೆ. ನೀವು ವಾಸ್ತುವಿನ ಆಧ್ಯಾತ್ಮಿಕ ಅಂಶಗಳನ್ನು ನಂಬುತ್ತಿರಲಿ ಅಥವಾ ಅದರ ತತ್ವಗಳ ಪ್ರಾಯೋಗಿಕತೆಯನ್ನು ಸರಳವಾಗಿ ಪ್ರಶಂಸಿಸುತ್ತಿರಲಿ, ಬಂಗಲೆ ಯೋಜನೆಯಲ್ಲಿ ವಾಸ್ತು ಮಾರ್ಗಸೂಚಿಗಳನ್ನು ಅಳವಡಿಸಿಕೊಳ್ಳುವುದು ಪ್ರಕೃತಿ ಮತ್ತು ವಿಶ್ವಕ್ಕೆ ಹೊಂದಿಕೆಯಾಗುವ ಮನೆಗಳನ್ನು ವಿನ್ಯಾಸಗೊಳಿಸಲು ಅನನ್ಯ ಮತ್ತು ಅರ್ಥಪೂರ್ಣ ವಿಧಾನವನ್ನು ನೀಡುತ್ತದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.